ದೆಹಲಿಯ ಕೆಂಪುಕೋಟೆ ಬಳಿಯ ಮೆಟ್ರೋ ಸ್ಟೇಷನ್ ಬಳಿ ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಸಂಭವಿಸಿದಂತಹ ಕಾರು ಸ್ಫೋಟ. ಈ ಕಾರು ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ವಿಧ್ವಂಸಕ ಕೃತ್ಯಕ್ಕೆ ಸಂಚು ಮೊದಲೇ ನಡೆದಿತ್ತ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದೆಹಲಿ ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ ಪ್ರಕರಣ. ಕ್ಷಣಕ್ಕೂ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ವಿಧ್ವಂಸಕ ಕೃತ್ಯಕ್ಕೆ ಮೊದಲೇ ಸಂಚು ನಡೆದಿತ್ತ, ಪೂರ್ವ ನಿಯೋಜಿತ ಕೃತ್ಯ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆತ್ಮಾಹುತಿ ದಾಳಿಯಿಂದ ಭಾರಿ ಸ್ಫೋಟವಾಗಿದೆ ಅಂತಕ್ಕಂಥ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರ ಸಂಘಟನೆಗಳ ಕೈವಾಡದ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಸ್ಫೋಟದ ಸ್ಥಳದಲ್ಲಿ FSL ತಂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮೊದಲನೇದಾಗಿ ಕಾರು, ಆ ಕಾರು ಯಾರದ್ದು, ಏನು ಎತ್ತ, ಇದರ ಪರಿಶೀಲನೆ. ಎರಡನೇದು, ಕಾರಿನಲ್ಲಿ ಇದ್ದಂತಹ ಸ್ಫೋಟಕ ವಸ್ತುಗಳು ಯಾವುದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ದೆಹಲಿಯಲ್ಲಿ ನಿನ್ನೆ ಹತ್ತತ್ರ 2800 kg ಸ್ಫೋಟಕಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ರು. ಅದರ ತಂಡದ್ದೇ ಕೃತ್ಯನ ಇದು ಅಂತಕ್ಕಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಆಕಸ್ಮಿಕವಾಗಿ ನಡೆದಿರೋ ಸ್ಫೋಟನ, ಉದ್ದೇಶಿತ ಸ್ಫೋಟನ, ಇದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ತಗೋಬೇಕಾಗುತ್ತೆ. ಎಲ್ಲ ಸಮಯ ಕಳೆದ ಇದ್ದಂಗೆ ಒಂದೊಂದೇ ವಿಚಾರಗಳು ಹೊರಗೆ ಬರುತ್ತೆ. ಸದ್ಯಕ್ಕಂತೂ ಇಷ್ಟು ವಿಚಾರಗಳು ಈಗ ಗೊತ್ತಾಗಿರ್ತಕ್ಕಂಥದ್ದು. ಇದು ಆತ್ಮಾಹುತಿ ದಾಳಿಯಿಂದ ನಡೆದಿರತಕ್ಕಂಥ ಕೃತ್ಯ. ಯಾಕೆಂದರೆ ಕಾರ್ನಲ್ಲಿದ್ದವರು ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಪುಲ್ವಾಮಾ ಅಟ್ಯಾಕ್ ಮಾದರಿಯಲ್ಲೇ ನಡೆದಿರತಕ್ಕಂಥದ್ದು ಅಂತ. ಒಂದು ಕಡೆ ಉಗ್ರರನ್ನು ಸದೆಬಡಿತಾ ಇದ್ದಾರೆ ನಮ್ಮ ಸೇನೆಯವರು, ಮತ್ತೊಂದು ಕಡೆ ಈ ಕೃತ್ಯ. ಸೊ ಕೆಂಪುಕೋಟೆ ಬ್ಲಾಸ್ಟ್ಗೆ ಈಗ ಫರೀದಾಬಾದ್ ಟೆರರ್ ಲಿಂಕ್ ಸಿಗ್ತಾ ಇದೆ. ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ ಕೈ ಜೋಡಿಸಿದ್ರ ವೈದ್ಯರು. ಸ್ಫೋಟದ ಕಾರಿನಲ್ಲಿ ಶಂಕಿತ ಉಗ್ರ ವೈದ್ಯ ಉಮರ್ ಇದ್ದ ಅಂತ ಗೊತ್ತಾಗಿದೆ. ಈ ಹಿಂದೆ ಫರೀದಾಬಾದ್ನಿಂದ ಪರಾರಿಯಾಗಿದ್ದ ಈ ಶಂಕಿತ ಉಗ್ರ ಉಮರ್ ಸ್ಫೋಟಗೊಂಡ ಕಾರಿನಲ್ಲಿ ಮಾಸ್ಕ್ ಧರಿಸಿ ಕೂತಿದ್ದಂತೆ ಈತ. ಕೆಂಪುಕೋಟೆ ಬ್ಲಾಸ್ಟ್ಗೆ ಫರೀದಾಬಾದ್ನ ಟೆರರ್ ಲಿಂಕ್ ಸಿಗ್ತಾ ಇದೆ. ಸೊ ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ದಾಳಿ. ಯಾರೋ ಒಂದಷ್ಟು ಉಗ್ರರು ದೇಶದಲ್ಲಿ ಒಂದು ರೀತಿ ಭಯೋತ್ಪಾದನೆಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಪರೇಷನ್ ಸಿಂಧೂರ್ ಆದ ನಂತರ ಒಂದು ಸೇಡಿಗೆ ಕಾಯ್ತಾ ಇದ್ರ ಅಂತಕ್ಕಂಥದ್ದು ಕೂಡ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇತ್ತು, ಇವರು ಎಲ್ಲಾದರೂ ಒಂದು ಕಡೆ ಅಟ್ಯಾಕ್ ಮಾಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ಅವರು ರಾಷ್ಟ್ರ ರಾಜಧಾನಿಯನ್ನೇ ಆಯ್ಕೆ ಮಾಡ್ಕೋತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಒಂದು ವೇಳೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದೇ ಆದರೆ ಅಲ್ಲಿಗೆ ಅದು ಭದ್ರತಾ ಪಡೆಗಳ ವೈಫಲ್ಯ ಅಂತ ಆಗುತ್ತೆ, ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಆಗುತ್ತೆ. ಯಾವುದೋ ಹಳ್ಳಿನಲ್ಲಿ ಅಥವಾ ಇಲ್ಲೋ ರಿಮೋಟ್ ಪ್ಲೇಸಲ್ಲಿ ಆಗಿರೋದಲ್ಲ, ದೇಶದ ಹೃದಯ ಭಾಗ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಅಂದರೆ ಗುಪ್ತಚರ ದಳದವರು ಏನು ಮಾಡ್ತಾಯಿದ್ರು? ಹಾಗಾದರೆ ಭದ್ರತಾ ಪಡೆಯವರು ಏನು ಮಾಡ್ತಾಯಿದ್ರು? ಅವ್ರಿಗೆ ಇದ್ರ ಬಗ್ಗೆ ಮೂಮೆಂಟ್ಸ್ ಬಗ್ಗೆ ಒಂಚೂರು ಐಡಿಯಾ ಬರಲಿಲ್ವಾ? ಒಂಚೂರು ಸುಳಿವು ಸಿಗಲಿಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಇಷ್ಟೊತ್ತಾದರೂ ಕೂಡ, ಅಂದರೆ ಘಟನೆ ನಡೆದು ಈಗಾಗಲೇ 14 ಗಂಟೆಗಳಾದರೂ ಕೂಡ ಇದು ಆಕಸ್ಮಿಕ ಸ್ಫೋಟನ, ಉದ್ದೇಶಪೂರ್ವಕನ ಅಂತಕ್ಕಂಥ ಕ್ಲಾರಿಟಿಗೆ ಬರೋಕ್ಕಾಗಿಲ್ಲ. ಆ ಕ್ಲಾರಿಟಿನೇ ಸಿಕ್ಕಿಲ್ಲ. ನಿಮಗೆ ಸಾಮಾನ್ಯ ಬಾಂಬ್ ಬ್ಲಾಸ್ಟ್ ಆದ ಜಾಗದಲ್ಲಿ ಸಿಗ್ತಕ್ಕಂಥ ಕೆಲವು ವಸ್ತುಗಳನ್ನು ನೋಡಿದಾಗ ಏನನ್ನು ಉಪಯೋಗಿಸಿದ್ದಾರೆ ಇವರು? RDX ಯೂಸ್ ಮಾಡಿದಾರಾ ಅಥವಾ ಇನ್ಯಾವುದಾದ್ರೂ ಎಕ್ಸ್ಪ್ಲೋಸಿವ್ಗಳನ್ನ ಯೂಸ್ ಮಾಡಿದಾರಾ ಅಂತ ಗೊತ್ತಾಗಬೇಕು. ಆ ಕೆಲಸವನ್ನು FSL ಅವರು ಮಾಡ್ತಾ ಇದ್ದಾರೆ, ಗೊತ್ತಾಗುತ್ತೆ. ಬಟ್ ಸ್ಟಿಲ್, ಆಮೇಲೆ ಹರಿಯಾಣ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಕಾರನ್ನು ಈ ಕೃತ್ಯಕ್ಕೆ ಬಳಸಿದ್ದಾರೆ. ನೀವು ಡೆಲ್ಲಿನಲ್ಲಿ ಓಡಾಡಬೇಕಾದ್ರೆ ನಿಮಗೆ ಡೆಲ್ಲಿ ರಿಜಿಸ್ಟ್ರೇಷನ್ಗಿಂತ ಹರಿಯಾಣ ರಿಜಿಸ್ಟ್ರೇಷನ್ ಕಾರ್ಗಳೇ ಜಾಸ್ತಿ ಕಾಣಿಸುತ್ತವೆ. ಪಕ್ಕದ ರಾಜ್ಯ ಹರಿಯಾಣ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಸ್ಫೋಟಗೊಂಡಂತಹ I-20 ಕಾರನ್ನು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಘಟನೆ ನಡೆದು 14 ಗಂಟೆಗಳಾಗ್ತಾ ಬಂತು. ಈ 14 ಗಂಟೆಗಳಲ್ಲಿ ಪೊಲೀಸರು ಕಂಡುಕೊಂಡಿರ್ತಕ್ಕಂಥ ಸತ್ಯ ಮತ್ತು ಅನುಮಾನಗಳು ಏನೇನು ಅಂತ? ಅರವಿಂದ್, ನೋಡಿ, ಈ ಹಂತದಲ್ಲಿ ಸಾಕಷ್ಟು ತನಿಖೆಯಲ್ಲಿ ಅಂಶಗಳನ್ನು ಪರಿಗಣಿಸಲಾಗಿರುವಂಥದ್ದು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ.
ಮೇಲ್ನೋಟಕ್ಕೆ ಇದೊಂದು ಭಯೋತ್ಪಾದಕ ಘಟನೆ ಅನ್ನುವಂಥದ್ದು ಕೂಡ ಸಾಬೀತಾಗ್ತಾ ಹೋಗ್ತಾ ಇರುವಂಥದ್ದು. ಆರಂಭದಲ್ಲಿ ಇದೊಂದು CNG ಸ್ಫೋಟ ಇರಬಹುದು ಅಂತ ಹೇಳಲಾಗಿತ್ತು. ಆದರೆ ಅಂತಿಮವಾಗಿ ಮಾಹಿತಿಗಳನ್ನು ಕಲೆ ಹಾಕುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಅಂಶಗಳು ಪತ್ತೆಯಾಗಿದ್ದಾವೆ. ಎಲ್ಲದಕ್ಕಿಂತ ಮುಖ್ಯ ಡಾಕ್ಟರ್ ಉಮರ್ ಪತ್ತೆಯಾಗಿರುವಂಥದ್ದು ಕಾರಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಈತ ಜೈಷ್ ಎ ಮೊಹಮ್ಮದ್ ಜೊತೆಗೆ ಗುರುತಿಸಿಕೊಂಡಿದ್ದ, ಪುಲ್ವಾಮಾ ಮೂಲದಾತ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಈ ಬಳಕೆ ಆಗಿರುವಂತಹ ಕಾರ್ ಏನಿದೆ ಅದು ಪುಲ್ವಾಮಾದಲ್ಲಿ ತಾರಿಕ್ ಅನ್ನುವಂತಹ ವ್ಯಕ್ತಿಯ ಬಳಿ ಕೂಡ ಕೆಲವು ದಿನಗಳ ಕಾಲ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಏನು ಫರೀದಾಬಾದ್ ನಲ್ಲಿ ಕೆಲವು ಶಂಕಿತ ಭಯೋತ್ಪಾದಕರು ಏನು ಬಂಧನಕ್ಕೆ ಒಳಪಟ್ಟಿದ್ರು, ಅವ್ರ ಜೊತೆಗೆ ಉಮರ್ ನೇರವಾದಂತಹ ಸಂಪರ್ಕವನ್ನ ಹೊಂದಿದ್ದ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಇದೊಂದು ಭಯೋತ್ಪಾದಕ ಘಟನೆ ಅನ್ನುವಂಥದ್ದು. ಇದರ ಜೊತೆಗೆ ನಿನ್ನೆ ಘಟನಾ ಸ್ಥಳದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ಕೆಲಸಗಳು ಕೂಡ ಆಗಿದಾವೆ. ಮುಖ್ಯವಾಗಿ ಈ ಒಂದು ಕಾರ್ ಸ್ಫೋಟ ಏನಾಯ್ತು, ಸ್ಫೋಟವಾದಂತ ಸ್ಥಳದಲ್ಲಿ ಅಮೋನಿಯಂ ನೈಟ್ರೇಟ್ ಕೂಡ ಸಿಕ್ಕಿದೆ. ಸೊ ಈ ಅಮೋನಿಯಂ ನೈಟ್ರೇಟ್ ಬಳಸಿ ಏನು ಸ್ಫೋಟಿಸುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ರ ಅನ್ನುವಂತ ಅನುಮಾನಗಳಿದಾವೆ. ನೋಡಿ, ನಾವು ಕಳೆದ 3-4 ದಿನಗಳಿಂದ ಗಮನಿಸಿದ್ರೆ ಅರವಿಂದ್ ಜಮ್ಮು ಕಾಶ್ಮೀರ, ಫರೀದಾಬಾದ್, ಲಕ್ನೋ ಹೀಗೆ ಮತ್ತೆ ಗುಜರಾತ್ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಸೀರೀಸ್ ಆಫ್ ಟೆರರ್ ಆರ್ಗನೈಸೇಷನ್ ಜೊತೆಗೆ ಗುರುತಿಸಿಕೊಂಡಂತವರು, ಅದರ ಜೊತೆಗೆ ಲಿಂಕ್ ಇರುವಂತಹ ವ್ಯಕ್ತಿಗಳನ್ನ ಬಂಧಿಸುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಸೊ ಹೀಗಾಗಿ ಏನು ಫರೀದಾಬಾದ್ ನಲ್ಲಿ ಯಾವಾಗ ಡಾಕ್ಟರ್ ಮುಜಾಯಿಲ್ ಅವರ ಬಂಧನ ಆಗುತ್ತೋ ಅದರಿಂದ ಪ್ಯಾನಿಕ್ ಆಗಿ ಯಾವುದಾದ್ರೂ ಒಂದು ದಾಳಿಯನ್ನ ಮಾಡಿಬಿಡಬೇಕು, ಇಲ್ಲಾಂದ್ರೆ ಪ್ಲಾನ್ ಫೇಲ್ ಆಗಬಹುದು ಅನ್ನುವಂತಹ ಆತಂಕದಲ್ಲಿ ಡಾಕ್ಟರ್ ಉಮರ್ ನಿನ್ನೆ ಈ ಒಂದು ಸ್ಫೋಟವನ್ನ ಮಾಡಿರುವಂತಹ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಇದು ಆತ್ಮಾಹುತಿ ದಾಳಿಯ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು. ಸ್ಥಳಕ್ಕೆ ಈಗಾಗಲೇ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತೆ ದೆಹಲಿ ಪೊಲೀಸರು ಎಲ್ಲರೂ ಕೂಡ ಬಂದಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ FSL ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಈಗ ಕೆಲವೇ ನಿಮಿಷಗಳ ಹಿಂದಷ್ಟೇ ನಾವು ಗಮನಿಸ್ತಾ ಇದ್ವಿ, ಈ ಒಂದು ಘಟನಾ ಸ್ಥಳದ ಕೂಗಳತೆ ದೂರದಲ್ಲಿರುವಂತಹ ಜೈನ ಮಂದಿರ ಏನಿದೆ, ಈ ಜೈನ ಮಂದಿರ ದೃಶ್ಯಗಳಲ್ಲೂ ಕೂಡ ನಿಮಗೆ ಗಮನ ತೋರಿಸ್ತೀನಿ ನಾನು. ಈ ಜೈನ ಮಂದಿರದ ಮುಂಭಾಗದಿಂದಲೂ ಕೂಡ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ. ಈ ಮಂದಿರದ ಗೇಟ್ನ ಮುಂಭಾಗದಲ್ಲಿ I-20 ಕಾರ್ ಏನು ಬಳಕೆಯಾಗಿತ್ತು ಅದರ ಸ್ಟೇರಿಂಗ್ ನ ಮೇಲಿರುವಂತಹ ಲೋಗೋ, ಕೆಲವೊಂದಿಷ್ಟು ವಾಹನದ ಪಾರ್ಟ್ಗಳು ಕೂಡ ಸಿಕ್ಕಿರುವಂತದ್ದು. ಅದನ್ನು ಕೂಡ FSL ಅವರು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅವೆಲ್ಲವನ್ನ ಕೂಡ ಈಗ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸ್ಕೊಡುವಂತ ಕೆಲಸಗಳು ಕೂಡ ಆಗಿದಾವೆ. ಅವೆಲ್ಲವೂ ಕೂಡ ವರದಿಗಳು ಬಂದ ಬಳಿಕ ಅಂತಿಮವಾಗಿ ಎಲ್ಲ ಡಾಟ್ಗಳನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಅದಾದ ಬಳಿಕ ಇದರ ಹಿಂದಿನ ಉದ್ದೇಶ ಏನಾಗಿತ್ತು, ಇದು ಯಾವ ರೀತಿಯಾದಂತಹ ಸ್ಫೋಟ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬರುವಂತ ಸಾಧ್ಯತೆಗಳಿದಾವೆ. ಬಹುಶಃ ಸಂಜೆ ಅಷ್ಟೊತ್ತಿಗೆ ಒಂದು ಮಹತ್ವದ ಲೀಡ್ ಸಿಗಬಹುದಾದಂತಹ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಈ ಡಾಕ್ಟರ್ ಉಮರ್ ಕಾರಲ್ಲಿ ಕೂತಿದ್ದ ಅಂದಮೇಲೆ ಇದು ಟೆರರ್ ಅಟ್ಯಾಕ್ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ.